ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಬೋಟ್ ನೆಕ್ ಡಿಸೈನು ನಾನು ಯಾವ ಥರ ಮಾಡೋದು, ಕಟ್ಟಿಂಗ್ ಯಾವ ಥರ, ಸ್ಟಿಚಿಂಗ್ ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಬೋಟ್ ನೆಕ್ ಡಿಸೈನ್ ಆಗಿರುತ್ತೆ. ಇದು ಬ್ಲೌಸ್ ಪೀಸ್ ಬಂದು ಕ್ರೀಮ್ ಕಲರು ಮತ್ತು ಗೋಲ್ಡ್ ಕಲರು ಫ್ಲವರ್ ಬಂದಿದೆ. ಇದು ಕಸ್ಟಮರು ನಮಗೆ ಫಾಲು ಜಿಗ್ಜಾಗು ಬ್ಲೌಸು ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇವರು ಹಳೆ ಕಸ್ಟಮರ್, ಡಿಸೈನ್ ಸಹ ಅವರೇ ತೋರಿಸಿದ್ದಾರೆ. ಬೋಟ್ ನೆಕ್ಕಲ್ಲಿ ಡಿಸೈನ್ ಬೇಕು ಅಂತ. ಸೀರೆ ಬಂದು ಬ್ಲೌಸ್ ಪೀಸ್ ಬಂದು ಕ್ರೀಮ್ ಕಲರು, ಸೀರೆ ಬಂದು ಪರ್ಪಲ್ಲು ಮೆರೂನ್ ಕಲರ್ ಸ್ಯಾರಿ. ಇದು ಎರಡುಗಡೆನೂ ಬಾರ್ಡ್ರ್ ಇದೆ, ಅಂದರೆ 4-5 ಇಂಚು ಬಾರ್ಡರ್ ಇದೆ. ಇದು ನೋಡಿ, ಅದು ಬ್ಯಾಕ್ ಲೆಂತ್ ಬಂದು 14 ಇಂಚಿದೆ. 14ಕ್ಕೆ 1 ಇಂಚು 15 ಇಂಚು ಬರುತ್ತೆ. ಮತ್ತು ಶೋಲ್ಡರ್ ಬಂದು 15 ಇದೆ, ಅಂದರೆ 7.5 ಇಂಚು ಬರುತ್ತೆ ಡಬಲ್ ಮಾಡಿದ್ರೆ. ಮತ್ತು ಹಾರ್ಮೋಲ್ ಬಂದು 7 ತೊಗೊಂಡಿದ್ದೀನಿ ನಾನು ಹಾರ್ಮೋಲ್ನ. ಮತ್ತು ಚೆಸ್ಟ್ ಸುತ್ತಳತೆ ಬಂದು 9 ಇಂಚಿದೆ, ಅಂದರೆ 36 ಇಂಚಲ್ಲಿ 4 ಭಾಗ 9 ಇಂಚು. ಸೊಂಟ ಸುತ್ತಳತೆ ಬಂದು 28 ಇದೆ, ಅಂದರೆ 7 ಬರುತ್ತೆ ಇವಳದು. ನಾನು ಮೊದಲೇ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕಟ್ಟಿಂಗು ಮತ್ತು ಲೈನಿಂಗ್ ಪೀಸ್ ಎಲ್ಲನೂ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಮುಂದೆಗಡೆ ಬಂದು ಪ್ರಿನ್ಸಸ್ ಕಟ್ ಬರುತ್ತೆ. ಪ್ರಿನ್ಸಸ್ ಕಟ್ಟಲ್ಲಿ ಇವರು ಮೇಲುಗಡೆ ಬಾರ್ಡ್ರನ್ನ ಹಾಕಬೇಕು ಅಂತಂದರು. ಅವ್ರು ತೋರಿಸಿರೋ ಡಿಸೈನಲ್ಲೂ ಸಹ ಪ್ರಿನ್ಸಸ್ ಕಟ್ಟು ಇತ್ತು. ಇದು ಪ್ರಿನ್ಸಸ್ ಕಟ್ಟು ಮತ್ತು ಪಟ್ಟಿನೂ ಸಹ ಬರುತ್ತೆ ಇದಕ್ಕೆ. ಮತ್ತು ಫ್ರಂಟಲ್ಲಿ ಸ್ಕಾಲಪ್ ಡಿಸೈನ್, ಅಂದರೆ ಟ್ರಯಾಂಗಲ್ ಡಿಸೈನು ಹೇಳಿದರು ಅವರು. ಈ ಥರ ಡಿಸೈನ್ ಮಾಡಿಕೊಡಿ ನಮಗೆ ಫ್ರಂಟಲ್ಲಿ, ಮತ್ತು ಪಟ್ಟಿ ಬೇಕು ಅಂತ ಸಹ ಹೇಳಿದರು ಅವರು. ನಾನು ಒಂದು ಫಾಲ್ ವೇಸ್ಟ್ ಪೇಪರ್ ಇರುತ್ತಲ್ಲ, ಆ ಪೇಪರಲ್ಲಿ ನಾವು ಎಷ್ಟು ಅಗಲ ಬೇಕು, ಅಂದರೆ ಅವರು ಅಗಲ ಬಂದು ನೆಕ್ ಅಗಲ ಬಂದು 6 ಇಂಚಿ ಬಂದಿತ್ತು ಅವರಿಗೆ. 6 ಇಂಚಲ್ಲಿ 2 ಇಂಚದಷ್ಟು ಸ್ಕಾಲಪ್ ಡಿಸೈನ್ ಮಾಡಿ ವೇಸ್ಟ್ ಪೇಪರಲ್ಲಿ ಮಾಡಿ ಅದನ್ನು ಟ್ರೇಸ್ ಮಾಡಿಕೊಂಡು, ಅದನ್ನು ನಾನು ಲೈನಿಂಗ್ ಬ್ಲೌಸ್ಗೆ ಕ್ಯಾನ್ವಾಸ್ನ ಕಟ್ಟಿಂಗ್ ಮಾಡ್ಕೊಂಡು ಇಟ್ಕೊಂಡು, ಆ ಕ್ಯಾನ್ವಾಸ್ನ ಲೈನಿಂಗ್ ಪೀಸ್ ಮೇಲೆ ಅಟ್ಯಾಚ್ ಮಾಡಿಕೊಂಡು, ಆಮೇಲೆ ಬ್ಲೌಸ್ ಪೀಸ್ ಮೇಲೆ ಇದನ್ನು ಸೀದಾ ಮಾಡಿಕೊಂಡು ಅಟ್ಯಾಚ್ ಮಾಡಿ, ತಿರ್ಗಾ ಉಲ್ಟಾ ಮಾಡಿ ಇವಾಗ ಲೈನಿಂಗ್ ಎಲ್ಲನೂ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಫಸ್ಟು ಫ್ರಂಟನ್ನು ರೆಡಿ ಮಾಡ್ಕೊಳ್ತೀನಿ. ಫ್ರಂಟು ಪ್ರಿನ್ಸಸ್ ಕಟ್ ಬರುತ್ತೆ. ನಾನು ಫ್ರಂಟು ಪ್ರಿನ್ಸಸ್ ಕಟ್ಟಲ್ಲಿ 2 ಪೀಸ್ ಬರುತ್ತಲ್ವ, ಅದನ್ನು ಕಟ್ಟಿಂಗ್ ಮಾಡಿಟ್ಕೊಂಡಿಲ್ಲ ನಾನು. ಪೀಸೇ ಇತ್ತಲ್ವ, ಅದನ್ನೆಲ್ಲನೂ ಕ್ಲೀನಾಗಿ ಕಟ್ ಮಾಡಿ ಆಮೇಲೆ ಎಲ್ಲ ಮಾಡಿದೆ. ಮತ್ತು ಇದು ನೋಡಿ, ಬಾರ್ಡ್ರೂ ಸಹ ಕ್ರೀಮ್ ಕಲರ್ ಗೋಲ್ಡ್ ಕಲರಲ್ಲೇ ಬಂದಿತ್ತು. ಇದು ಬ್ಯಾಕಲ್ಲಿ ಸ್ವಲ್ಪ ಅಗಲ ಬಂದಿರೋದ್ರಿಂದ ಒಂದು ಚಿಕ್ಕ ಬಾರ್ಡ್ರನ್ನ ಬ್ಯಾಕಿಗೆ ಹಂಗೆ ಬಿಟ್ಬಿಟ್ಟಿದ್ದೀನಿ. ಫ್ರಂಟಲ್ಲಿ ಡಿಸೈನ್ ಮಾಡೋಕ್ಕೆ ಈ ಥರ ಕಟ್ ಮಾಡಿಕೊಂಡು ಒಂದು ಸೈಡು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸೈಡು ಸ್ಟಿಚಿಂಗ್ ಏನು ಹಾಕ್ಕೊಂಡಿಲ್ಲ. ನೋಡಿ, ಈ ಥರ ಬರುತ್ತೆ ಅದು ಡಿಸೈನದು. ಇವಾಗ ನಾನು ಮೊದಲು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟನ್ನು 2 ಪೀಸ್ನೂ ಸಹ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಇವಾಗ ಇದನ್ನು, ಅಂದರೆ ಕಸ್ಟಮರೇ ನಮಗೆ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿದರು ನೋಡಿ. ಇವಾಗ ನಾನು ಅದೇ ಥರನೇ ಡಿಸೈನ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು. ಇದು ಕ್ರೀಮ್ ಕಲರು ಬ್ಲೌಸ್ ಪೀಸ್ ಆಗಿರುತ್ತೆ, ಮತ್ತು ಪರ್ಪಲ್ ಮೆರೂನು ಸ್ಯಾರಿ ಆಗಿರುತ್ತೆ. ಬಾರ್ಡ್ರ್ ಬಂದು ಕ್ರೀಮ್ ಕಲರ್ ಇದೆ, 2 ಸೈಡೂ ದೊಡ್ಡ ಬಾರ್ಡ್ರೇ ಇದೆ ನೋಡಿ. ಇವಾಗ ಫ್ರಂಟು ರೆಡಿ ಆಯಿತು. ಫ್ರಂಟ್ ಪ್ರಿನ್ಸಸ್ ಕಟ್ಟು ಪೀಸೆಲ್ಲ ರೆಡಿ ಮಾಡಿದ್ದೀನಿ ನಾನು ಇವಾಗ ಇದಕ್ಕೆ. ನೋಡಿ, ಈಗ ರೆಡಿ ಆಯ್ತು. ಇವಾಗ ಇದು ಅಳತೆ ಬ್ಲೌಸಲ್ಲಿ ಮೆಜರ್ಮೆಂಟ್ ನೋಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ. ಯಾಕಂದರೆ ನಾವು ಇವಾಗ ಬೆಲ್ಟು ಅಟ್ಯಾಚ್ ಮಾಡಿದಾಗ ಆಮೇಲೆ ಏನು ಮಾಡ್ಕೊಳಕ್ಕಾಗಲ್ಲ. ಇವಾಗ ಮಾಡೋವಾಗೆ ಕ್ಲೀನಾಗಿ ನೋಡ್ಕೊಂಡು ಮಾಡ್ಕೊಳ್ಬೇಕು. ಬೆಲ್ಟ್ ಪೀಸ್ ಬಂದು ಫ್ರಂಟಲ್ಲಿ 4 ಇಂಚು ಉದ್ದ ಬರುತ್ತೆ, ಸೈಡಲ್ಲಿ 3.5 ಇಂಚು ಉದ್ದ ಬರುತ್ತೆ. ನಾನು ಆಗಲೇ ಫ್ರಂಟ್ ಪೀಸೆಲ್ಲನೂ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇವಾಗ ಇದನ್ನು ನೋಡಿ, ಇದು ಬ್ಯಾಕ್ ಪೀಸ್. ಇದು ನಾನು ಮೊದಲೇ ಫ್ರಂಟ್ ಮಾಡ್ಕೊಂಡು ಆಮೇಲೆ ಸೈಡಲ್ಲಿ ಬ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಲೆಂತ್ ಹೇಳಿದ್ನಲ್ವ 15 ಇಂಚು ಉದ್ದ. ಅಗಲ ಬಂದು ಶೋಲ್ಡರು 7.5, ಶೋಲ್ಡರ್ ಬಂದು 3.5 ತೊಗೊಂಡಿದ್ದೀನಿ. ನೆಕ್ ಬಿಡ್ತು ಬಂದು 3.5, ಅಂದರೆ 4 ತೊಗೊಂಡಿದ್ದೀನಿ ನೋಡಿ. ನಾನು ನೆಕ್ಕೆಲ್ಲನೂ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಫ್ರಂಟಿಗೆ ಒಂದು ಸ್ಕಾಲಪ್ ಡಿಸೈನ್ ಬಂದರೆ ಬ್ಯಾಕಿಗೆ ದೊಡ್ಡದು ಬರುತ್ತೆ, ಅದಕ್ಕೆ ನಾನು ವೇಸ್ಟ್ ಫಾಲ್ ಪೇಪರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ಕೇಲು ನಾನು ಇನ್ನೂ ತೊಗೊಂಡಿಲ್ಲ ಸ್ಕೇಲು. ಮತ್ತು ಸ್ಕೇಲ್ ನಾವು ತೊಗೊಂಡಾಗ ಅದೇನಾಗುತ್ತೆ ಅಂದರೆ ಒಂದು ದೊಡ್ಡದು ಚಿಕ್ಕದು ಎರಡೇ ಸೈಜ್ ಬರೋದದು.
ನಾವಿಲ್ಲಿ ಮೆಜರ್ಮೆಂಟ್ ನೋಡಿಕೊಂಡು ಆ ಮೆಜರ್ಮೆಂಟಿಗೆ ಎಷ್ಟು ಅಗಲ ಬೇಕು ಅನ್ನೋದು ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ನಾನು ಸ್ಕೇಲ್ ತೊಗೊಂಡಿಲ್ಲ. ಸ್ಕೇಲು ಎಲ್ಲದಕ್ಕೂ ಯೂಸ್ ಆಗೋಲ್ಲ, ಅದು ಒಂದೊಂದಕ್ಕೆ ಮಾತ್ರ ಯೂಸ್ ಆಗುತ್ತೆ. ಇವಾಗ ನೋಡಿ, ಇದು ಫ್ರಂಟಲ್ಲಿ ಒಂದು ಡಿಸೈನ್ ಬಂದಿದೆ, ಬ್ಯಾಕಲ್ಲಿ ಒಂದು ಡಿಸೈನ್ ಬಂದಿದೆ. ನಾವು ಆ ಮೆಜರ್ಮೆಂಟು ನೋಡಿಕೊಂಡು ಮಾಡಬೇಕಾಗತ್ತೆ. ಇವಾಗಿದು ನಾನು ಲೈನಿಂಗ್ ಪೀಸ್ ಮೇಲೆ ಕ್ಯಾನ್ವಾಸ್ ನೋಡಿ ಒಂದು ರೆಡಿ ಸ್ಟಿಚಿಂಗ್ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ. ಯಾಕಂದರೆ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಅಲ್ಲಾಡಬಾರ್ದು, ಸ್ಟಿಫಾಗಿ ಕೂತ್ಕೊಳ್ಳಿ ಅಂತ. ಬೇಕಾದವರು ಐರನ್ ಸಹ ಮಾಡ್ಕೊಳ್ಬೋದು. ನಾನು ಐರನ್ ಮಾಡ್ಕೊಳ್ಳಲ್ಲ, ಲೈನಿಂಗ್ನ ಲೈನಿಂಗ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ನಾನೀಗ ಬ್ಲೌಸ್ ಪೀಸ್ನ ಸೀದಾ ಇಟ್ಕೊಂಡು ಕ್ಯಾನ್ವಾಸು ನಮಗೆ ಕಾಣೋ ಥರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಡೋರಿ ಪೈಪಿಂಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಇವಾಗ ಅಟ್ಯಾಚಿಂಗ್ ಮಾಡಬೇಕಾದ್ರೆ ನಾನು ಇವಾಗ ಅಟ್ಯಾಚ್ ಮಾಡ್ತೀನಿ. ಅದು ಡೈರೆಕ್ಟಾಗಿ ಇದಕ್ಕೆ ಸೇರಿ ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ನಾನು. ಅವಾಗ ಆಮೇಲೆ ತಿರ್ಗಾ ಮಾಡ್ತೀನಿ ಅಂದರೆ ಸ್ವಲ್ಪ ಡೈರೆಕ್ಟಾಗಿ ಇಡಬೇಕಾಗತ್ತೆ, ಮತ್ತು ಕಚ್ಚೆಲೆನೂ ಸಹ ಕಾಣುತ್ತೆ. ಅದಕ್ಕೋಸ್ಕರ ನಾನು ಹೇಗಿದ್ರೂ ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕಲ್ವ. ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕಾದ್ರೇ ನಾನು ಡೋರಿ ಪೈಪಿಂಗ್ ಸಹ ಅಲ್ಲೇ ಇಟ್ಬಿಟ್ಟು ಸ್ಟಿಚಿಂಗ್ ಹಾಕ್ಬಿಡ್ತೀನಿ, ಸ್ವಲ್ಪ ರಫಿಂಗ್ ಮಾಡಿ. ಆಮೇಲೆ ಮಾಡಾದಮೇಲೆ ನೋಡಿ, ಈ ಥರ ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಟರ್ನಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಅಂದರೆ ತುದಿಗೆ ಹಾಕ್ಕೊಳ್ಳಲ್ಲ, ಒಂದು ಟೆನ್ಷನ್ನು 1/4 ಇಂಚು ಬಿಟ್ಟು ಸ್ಟಿಚಿಂಗ್ ಹಾಕ್ಕೊಳ್ತೀನಿ, ಒಂದು ರೆಡಿ ಸ್ಟಿಚಿಂಗು. ಆಮೇಲೆ ಇದಕ್ಕೆ ಸ್ಯಾರಿ ಕಲರಲ್ಲಿ ಪೈಪಿಂಗ್ ಮಾಡಬೇಕಾಗಿರೋದ್ರಿಂದ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗದೇ ಇರಲಿ ಮತ್ತು ಶೇಪು ಕ್ಲೀನಾಗಿ ಕೂತ್ಕೊಳ್ಳಿ ಅಂತ ನಾನು ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ ಇವಾಗ ಇದನ್ನು. ಮತ್ತು ಇದು ಸಾಫ್ಟ್ ಸಿಲ್ಕು ಸ್ಯಾರಿ ಆಗಿರೋದ್ರಿಂದ ಕ್ಲೀನಾಗಿ ಎಳ್ಕೊಂಡು ಮಾಡಬೇಕಾಗತ್ತೆ, ಇಲ್ಲಾಂದರೆ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಇದೆಲ್ಲನೂ. ಆದಷ್ಟು ಕ್ಲೀನಾಗಿ ಬಟ್ಟೆ ಎಲ್ಲ ಎಳ್ಕೊಂಡು ಕ್ಲೀನಾಗಿ ಮಾಡಬೇಕಾಗತ್ತೆ. ಇದು ಬ್ಯಾಕ್ ಎಲ್ಲ ನೋಡಿ ರೆಡಿ ಆಯ್ತು. ಇವಾಗಿದು ಕಚ್ಚೆಲ್ಲನೂ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಬ್ಯಾಕಲ್ಲಿ ಡಾಟ್ ಇಟ್ಕೊಳ್ತೀನಿ. ಡಾಟ್ ಇಟ್ಕೊಂಡು ಒಂದು ಅರ್ಧ ಇಂಚಿಗೆ ಡಾಟ್ ಇಟ್ಕೊಳ್ತೀನಿ ನಾನು. ಅದೇನು ಒಂದು 5 ಇಂಚು ಉದ್ದಕ್ಕೆ ಬ್ಯಾಕ್ ಡಾಟ್ ಇಟ್ಕೊಳ್ತೀನಿ. ಡಾಟ್ ಇಟ್ಕೊಂಡು ಕೆಳಗಡೆ ನಾನು ಡೈರೆಕ್ಟಾಗಿ ಹೊಲ್ದಿದ್ನಲ್ವ, ಆ ಕಚ್ಚೆ ಎಲ್ಲನೂ ಹಾಗೆ ಕಾಣ್ತಾಯಿತ್ತು. ಅದಕ್ಕೆ ಒಂದು ವೈಟ್ ಕಲರ್ ಪೀಸ್ ತೊಗೊಂಡು, ಲೈನಿಂಗ್ ಪೀಸ್ ತೊಗೊಂಡು ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಹಾಕ್ಕೊಂಡು ಹಂಗೆ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಬ್ಯಾಕ್ ಫುಲ್ಲು ರೆಡಿ ಆಯಿತು. ಬ್ಯಾಕ್ ಫುಲ್ಲು ಈ ಥರ ಬರುತ್ತೆ. ಮತ್ತು ಫ್ರಂಟಿಗೆ ಈಗ ಫ್ರಂಟು ಬ್ಯಾಕು ಎರಡೂ ಸಹ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಎರಡು ಶೋಲ್ಡರ್ ಇಟ್ಬಿಟ್ಟು ನೋಡ್ಕೊಳ್ತೀನಿ, ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನೋಡಿಕೊಂಡು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ ಸಹ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಯಾವುದು ಈಸಿ ಇರುತ್ತೋ ಕೆಲಸ ಅದೆಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಬ್ಲೌಸ್ ಪೀಸ್ ಸ್ಯಾರಿ ಕಲರ್ ಇದಿದೆ. ಈ ಕಲರ್ಗೆ ನಾನು ಸ್ಲೀವಿಗೆ ಪೈಪಿಂಗು ಮತ್ತು ನೆಕ್ಕಿಗೆಲ್ಲ ಪೈಪಿಂಗ್ ಕೊಡಬೇಕಿತ್ತು. ಸದ್ಯಕ್ಕೆ ನಾನು ನೆಕ್ಕಿಗೆ ಪೈಪಿಂಗ್ ಕೊಡಲ್ಲ, ಆಮೇಲೆ ಕೊಡ್ತೀನಿ. ಫಸ್ಟು ಸ್ಲೀವ್ ಕೊಟ್ಬಿಟ್ಟು ಅಟ್ಯಾಚ್ ಮಾಡ್ಕೊಂಡು ಅಂದ್ಬಿಟ್ಟು 1.5 ಇಂಚಷ್ಟು ಪೀಸ್ ತೊಗೊಂಡು ಅದನ್ನು 2 ಫೋಲ್ಡಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಯಾಚ್ ಮಾಡಿಕೊಂಡು ಹಾಗೆಯೇ ಟರ್ನಿಂಗ್ ಸಣ್ಣ ಮಾಡ್ಕೊಳ್ತಾ ಇದ್ದೆ. ಇಲ್ಲ ಡೋರಿ ಪೈಪಿಂಗ್ ಬೇಕು ಅನ್ನೋರು ಸಹ ಡೋರಿ ಪೈಪಿಂಗ್ ಹಾಕ್ಬೋದು. ನನಗೆ ಇದು ಡೋರಿ ಪೈಪಿಂಗ್ ಎಲ್ಲ ಸ್ವಲ್ಪ ಕಚ್ಚೆ ದಪ್ಪ ಇರೋದ್ರಿಂದ ನಾವು ಎಷ್ಟು ಸಣ್ಣ ಮಾಡ್ತೀರೋ ಅಷ್ಟು ಸಣ್ಣ ಬರ್ತಾಯಿತ್ತು. ಅಟ್ಯಾಚಿಂಗ್ ಮಾಡಿಬಿಟ್ಟು ಹಿಂದೆಗಡೆ ಫೋಲ್ಡಿಂಗ್ ತಿರುಗಿಸಿ ಅದನ್ನು ಕ್ಲೀನಾಗಿ ಒಂದೊಂದು ಸ್ಟಿಚಿಂಗ್ ಹಾಕ್ತಾಯಿದ್ದೆ ನಾನು. ಇವಾಗ ಅದನ್ನು ನೋಡಿ, ಇವಾಗೆಲ್ಲ ಅಟ್ಯಾಚ್ ಆಯಿತು. ಸ್ಲೀವೆಲ್ಲನೂ ಸಹ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ. ಸೆಂಟ್ರ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ಇಟ್ಬಿಟ್ಟು ಕ್ಲೀನಾಗಿ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ತುಂಬ ಈಸಿಯಾಗಿ ಹೇಳಿದ್ದೀನಿ ಇದನ್ನು, ನೋಡಿ ಯಾವ ಥರ ಮಾಡೋದು ಅಂತ. ಒಂದು ಸಲ ಟ್ರೈ ಮಾಡಿ ನೋಡಿ, ನನ್ನ ವೀಡಿಯೋ ನೋಡ್ತಾ ಇರೋರು. ಸ್ಲೀವೆಲ್ಲ ಅಟ್ಯಾಚಿಂಗ್ ಆಯಿತು. ಮತ್ತು ಸೈಡುಗೆ ಅಳತೆ ಬ್ಲೌಸ್ ಕೊಟ್ಟಿದ್ರು ಮೆಜರ್ಮೆಂಟಿಗೆ. ಆ ಮೆಜರ್ಮೆಂಟಿಗೆ ತಕ್ಕನಂಗೆ ನಾನು ಮೆಜರ್ಮೆಂಟ್ ಮಾಡಿಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೆ. ನೋಡಿ, ಇದೆಲ್ಲ ಒಂದೊಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಇದೇ ಸುತ್ತಳದು ಎಷ್ಟಿದೆ, ಸ್ಲೀವ್ ಎಷ್ಟುದ್ದ ಇದೆ. ಇವರು ಶಾರ್ಟ್ ಸ್ಲೀವ್ ಕೊಟ್ಟಿದ್ರು, ಅಂದರೆ ಮೆಜರ್ಮೆಂಟ್ ಕೊಟ್ಟಿದ್ರು ಇವರು. ಶೋಲ್ಡರು 15 ಇಂಚು, ಆಮೇಲೆ ಸ್ಲೀವ್ ಲೆಂತ್ ಬಂದು 7.5 ಇಂಚು, ಅಗಲ ಬಂದು 11.5 ಇಂಚು ಅಂತ ಕೊಟ್ಟಿದ್ದರು. ಇದು ಫುಲ್ಲು ಎಲ್ಲ ರೆಡಿ ಆಯ್ತು. ಇವಾಗ ನಾನು ಪೈಪಿಂಗ್ನ ಸಪ್ರೇಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬಂದಿದೆ. ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.